Good morning, friends. Welcome to the next video. This video contains problem and solution of problem number 19 from C section, that is invoice price method. First, we will read out the problem and understand the problem, then only we will try to solve the problem, right? Haridas and company of Verwal sent some goods on consignment to Jamundas of Jamnagar on the agreement that Jamundas was to effect sales on behalf of Haridas and company and receive commission of 15% ordinary and delicate commission of 5% on selling price. So ಇಲ್ಲಿ Haridas and company is the consigner and Jamundas of Jamnagar is the consignee. ಕನ್ಸೈನ್ ಇದ್ದವ 15% ಆರ್ಡಿನರಿ ಕಮಿಷನ್ ಮತ್ತು 5% ಡೆಲಿಕೇಟ್ ಕಮಿಷನ್ ತಗೋತಾನೆ. Jamundas was to be responsible for all expenses at his end, but the goods were to be forwarded FOR free on rail Jamnagar. Very important word ಇದು. ಇಲ್ಲಿ ಜಮುಂದಾಸ್ ಅವನು ಏನು ಖರ್ಚು ಮಾಡ್ತಾನಲ್ಲ ಅದೆಲ್ಲ ಅವನದ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವನಿಗೆ 15% ಕಮಿಷನ್ ಕೊಡ್ತಾರೆ ಪ್ಲಸ್ 5% ಕೊಡ್ತಾರೆ. ಸೊ ಹಿಂಗಾಗಿ ಈ ಕನ್ಸೈನ್ಮೆಂಟ್ಗೋಸ್ಕರ ಅವನು ಏನು ಖರ್ಚು ಮಾಡ್ತಾನಲ್ಲ ಆ ಖರ್ಚನ್ನು ಕನ್ಸೈನ್ಮೆಂಟ್ ಅಕೌಂಟ್ಗೆ ತಗೋ ಹಂಗಿಲ್ಲ, ನಾವು ಸ್ವತಃ ಖರ್ಚು ಮಾಡಬೇಕು ಅನ್ನೋದು ಈ ಒಂದು ಸೆಂಟೆನ್ಸ್ದ ಉದ್ದೇಶ, ಅರ್ಥ. ಆದರೆ ರೈಲ್ವೇದಿಂದ ಏನು ತಗೋತಾನಲ್ಲ ದಟ್ ಈಸ್ ಏನು ಹೇಳ್ತಾನೆ, ಬಟ್ ದಿ ಗೂಡ್ಸ್ ವೇರ್ ಟು ಬಿ ಫಾರ್ವರ್ಡೆಡ್ ಫ್ರೀ ಆನ್ ರೈಲ್. ಅಂದರೆ ಇವರೇನು ಕನ್ಸೈನರ್ ಇದ್ದವ್ರ ರೈಲ್ದಾಗ ಹಾಕ್ಯಾರ, ಅದನ್ನು ಬಿಡಿಸ್ಕೋಬೇಕಾದ್ರೆ ಕನ್ಸೈನಿ ದುಡ್ಡು ಕೊಡಬೇಕಾಗತ್ತೆ ಫ್ರೈಟ್. ಆ ಫ್ರೈಟನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಬೇಕು. ಉಳಿದ ಎಕ್ಸ್ಪೆನ್ಸಸ್ ಏನಿತ್ತಲ್ಲ ಆ ಎಕ್ಸ್ಪೆನ್ಸಸ್ಸನ್ನು ಕನ್ಸೈನ್ಮೆಂಟ್ ಅಕೌಂಟ್ಗೆ ತೊಗೋಬಾರ್ದು ಅಂತ ಹೇಳ್ತಾರೆ. Haridas and company sent goods costing rupees 60,000 at an invoice price which is 20% above cost. Yes, ಈಗ ಗೂಡ್ಸ್ದು ಕಾಸ್ಟ್ ಪ್ರೈಸ್ ಎಷ್ಟದ 60,000 ಅದ. ಸೊ ಯಾವಾಗ ನಿಮ್ಮ ಪ್ರಾಬ್ಲಮ್ದಾಗ ಕಾಸ್ಟ್ ಪ್ರೈಸ್ ಮ್ಯಾಗ ಕೊಟ್ಟಿರ್ತಾರಲ್ಲ ಅವಾಗ ಅದನ್ನು ಇನ್ವಾಯ್ಸ್ ಪ್ರೈಸಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಇನ್ವಾಯ್ಸ್ ಪ್ರೈಸಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಲ್ಲಿ ಹೇಳಿದಾರೆ ಅವ್ರು. ಬೇಸ್ ದ ಇನ್ವಾಯ್ಸ್ ಪ್ರೈಸ್ ವಿಚ್ ಈಸ್ 20% ಅಬೌವ್ ಕಾಸ್ಟ್ ಅಂತ ಹೇಳ್ತಾರೆ. So 20% above cost means 1/5 on cost is equal to 1/6 on invoice price. Clear? ಅದು ಮುಂದೆ ನೋಡೋಣ, ವರ್ಕಿಂಗ್ ನೋಡೋದು. ಬಟ್ ನಮಗೆ ಪ್ರಾಬ್ಲಮ್ದಾಗ ಕಾಸ್ಟ್ ಪ್ರೈಸ್ ಮ್ಯಾಗ ಕೊಟ್ಟಿದ್ರಂದ್ರೆ ಅದನ್ನು ಇನ್ವಾಯ್ಸ್ ಪ್ರೈಸಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸಪೋಸ್ ಇಫ್ ದ ಪ್ರಾಬ್ಲಮ್ ಈಸ್ ಆನ್ ಇನ್ವಾಯ್ಸ್ ಪ್ರೈಸ್ ಮೆಥಡ್. ಕಾಸ್ಟ್ ಪ್ರೈಸ್ ಮೆಥಡ್ ಮ್ಯಾಗ ಇತ್ತಂದ್ರೆ ಅದನ್ನು ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ನಾವು ಈಗ ಪ್ರಾಬ್ಲಮ್ ಬಿಡ್ಸತ್ತೇವೆ ಅವಾಗ ಹೆಂಗಪ್ಪ ಅಂದರೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮ್ಯಾಗ ಬಿಡ್ಸತ್ತೀವಿ. ಸೊ ಹಿಂಗಾಗಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ರು ಅದನ್ನು ಇನ್ವಾಯ್ಸ್ ಪ್ರೈಸಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಕ್ಲಿಯರ್? ಹೀ ಸ್ಪೆಂಟ್ ₹1,200 ಆನ್ ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್. ಯಾರ್ರೀ? ಹರಿದಾಸ್ ಆ್ಯಂಡ್ ಕಂಪ್ನಿ ₹1,200 ಖರ್ಚು ಮಾಡ್ತಾರೆ. ಅದಕ್ಕೆ ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್. ಆ್ಯಂಡ್ ದಿಸ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್. Jamundas, after issuing the goods, accepted consignor's draft for ₹35,000 and paid the following expenses. Again ಇಲ್ಲಿ ಜಮುಂದಾಸ್ ಏನು ಕನ್ಸೈನ್ ಇದನ್ನಲ್ಲ ಅವನು ₹35,000 ಅಡ್ವಾನ್ಸ್ ಕೊಡ್ತಾನೆ ಥ್ರೂ ಬಿಲ್. ಆಮೇಲೆ ಕೆಳಗೆ ಕೆಲವೊಂದು ಏನು ಎಕ್ಸ್ಪೆನ್ಸಸ್ ಹೇಳ್ಯಾರಲ್ಲ ಅದನ್ನು ಎಕ್ಸ್ಪೆನ್ಸಸ್ ಮಾಡ್ಯಾನ ಅಂತ ಹೇಳ್ತಾರೆ. ಬಟ್ ಈ ಎಕ್ಸ್ಪೆನ್ಸಸ್ಸನ್ನು ನಾವು ಕನ್ಸೈನ್ಮೆಂಟ್ ಅಕೌಂಟಿಗೆ ಆಗಲಿ ಕನ್ಸೈನಿ ಅಕೌಂಟಿಗೆ ಆಗಲಿ ತೊಗೋಂಗಿಲ್ಲ. ಬಿಕಾಸ್ ಹಿ ಈಸ್ ಗೆಟಿಂಗ್ 15% ಪ್ಲಸ್ 5% ಕಮಿಷನ್. ಅದಕ್ಕಾಗಿ ಅಲ್ಲೊಂದು ಅಗ್ರಿಮೆಂಟ್ದಾಗ ಏನು ಹೇಳ್ಯಾರಪ್ಪ ಅಂದ್ರೆ ಜಮುಂದಾಸ್ ವಾಸ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ಎಕ್ಸ್ಪೆನ್ಸಸ್ ಅಟ್ ಈಸ್ ಎಂಡ್ ಅಂತ ಹೇಳ್ತಾರೆ. ಬಟ್ ಫ್ರೈಟ್ ಅಂದ್ಬಿಟ್ಟು. ಕ್ಲಿಯರ್? ಸೊ ಏನೇನು ಖರ್ಚು ಮಾಡ್ಯಾನಪ್ಪ ಅಂದ್ರೆ ಫ್ರೈಟ್ ವೆರ್ಬಲ್ ಟು ಜಾಮ್ನಗರ್ 4,500. ದಿಸ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ದಿಸ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ consignee. Then insurance godown rent 1000 ಮಾಡ್ಯಾನ, ಇನ್ಶೂರೆನ್ಸ್ 600 ಮಾಡ್ಯಾನ, ಮಿಸ್ಲೆನಿಯಸ್ 400 ಮಾಡ್ಯಾನ.
ಸೊ ಈ ಎಕ್ಸ್ಪೆನ್ಸಸ್ ಏನಿದಾವಲ್ಲ, ಈ ಎಕ್ಸ್ಪೆನ್ಸಸ್ಸನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ, ಬಿಕಾಸ್ he is the responsible for all his expenses for the consignment. ಕನ್ಸೈನ್ಮೆಂಟ್ಗೆ ಏನು ಖರ್ಚು ಮಾಡ್ತಾನಲ್ಲ ಅವ್ನ ಪಾಕೆಟಿಂದ ಖರ್ಚು ಮಾಡಬೇಕು, ಅದನ್ನು ಕನ್ಸೈನ್ಮೆಂಟ್ ಅಕೌಂಟಿಗೆ ತೊಗೋಂಗಿಲ್ಲ ಅಂತೇಳಿ ನಮ್ಗೆ ಕಂಡೀಷನ್ ಇದೆ. ಸಾರಿ. ಜಮ್ದ ಸೋಲ್ಡ್ 4/5 ಆಫ್ ಗೂಡ್ಸ್ ಫಾರ್ ₹90,000. ಅಂದರೆ ಏನು ಗೂಡ್ಸ್ ಕಳಿಸಿರಲ್ಲ ಅದರೊಳಗಿಂದ 4/5 5 ಭಾಗ ಮಾಡಿ 4 ಭಾಗ ಮಾರಾಟ ಮಾಡ್ಯಾನ, 1 ಭಾಗ ಅವನ ಕಡೆ ಅದ. 4 ಭಾಗ ಎಷ್ಟು ಮಾರಾಟ ಮಾಡ್ಯಾನ ರೀ? 90,000 ಮಾರಾಟ ಮಾಡ್ಯಾನ. ದೇರ್ ವಾಸ್ ಎ ಬ್ಯಾಡ್ ಡೇಟ್ ಆಫ್ ₹500. ಅಗೇನ್ ಅಲ್ಲಿ ಬ್ಯಾಡ್ ಡೇಟ್ ಇದೆ. ಬ್ಯಾಡ್ ಡೇಟ್ ನಾವು ಕನ್ಸೈನ್ಮೆಂಟ್ ಅಕೌಂಟಿಗೆ ತೊಗೋಬಾರ್ದು. ಎಸ್, ಅವ್ನಿಗೇನು ಡೆಲ್ ಕ್ರೆಡಿಟ್ ಕಮಿಷನ್ ಕೊಡಲಿಲ್ಲ ಅಂದರೆ ನಾವು ಇದನ್ನು ಕನ್ಸೈನ್ಮೆಂಟ್ ಅಕೌಂಟಿಗೆ ತೊಗೋಬೇಕು. ಸಪೋಸ್ ಅವ್ನು ಡೆಲ್ ಕ್ರೆಡಿಟ್ ಕಮಿಷನ್ ತೊಗೊಂಡಿದ್ದ ಅಂದ್ರೆ ಈ ಬ್ಯಾಡ್ ಡೇಟ್ಸನ್ನು ನಾವು ಕನ್ಸೈನ್ಮೆಂಟ್ ಅಕೌಂಟ್ಗೆ ತೊಗೋಂಗಿಲ್ಲ. ಕ್ಲಿಯರ್? ಪ್ರಿಪೇರ್ ದ ನೆಸೆಸರಿ ಲೇಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್ ಅಂತ ಹೇಳ್ತಾರೆ. ಅಂದರೆ ಇಬ್ಬರು ಪಾರ್ಟಿ, ಯಾರು ಕನ್ಸೈನರ್ ಮತ್ತು ಕನ್ಸೈನಿ ಬುಕ್ಸ್ದೊಳಗೆ ಅಕೌಂಟ್ ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾರೆ. ಕ್ಲಿಯರ್? ನೋಡೋಣ. ಸಾಲ್ಯೂಷನ್ ವರ್ಕಿಂಗ್ ನೋಟ್ಸ್. ಫಸ್ಟ್ ನಾವೇನು ಮಾಡೋಣ ರೀ? ಕಂಪ್ಯಾರಿಟಿವ್ ಪರ್ಸೆಂಟೇಜ್ ಲೋಡಿಂಗನ್ನು ತಕ್ಕೋ ಸಲುವಾಗಿ ಲೋಡಿಂಗ್ ಈಸ್ ಈಕ್ವಲ್ ಟು 20% ಆರ್ 1/5 ಆನ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು, ನಿಮ್ಮ ಪ್ರಾಬ್ಲಮ್ದಾಗ ಏನು ಹೇಳಿದಾರೆ? 20% ಅಬೌವ್ ಕಾಸ್ಟ್ ಅಂತ ಹೇಳಿದಾರೆ. 20% ಆನ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 16 ಇಂಟೀಜರ್ 2/3% ಆರ್ 1/6 ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತಾರೆ. 1/6 ಆನ್ ಇನ್ವಾಯ್ಸ್ ಪ್ರೈಸ್ ಅಂದರೆ ನಾವು ಏನು ಮಾಡ್ಬೇಕು ರೀ? 1/6 ಮ್ಯಾಗ ನಾವು ಲೋಡಿಂಗ್ ತೆಗಿಬೇಕು. ಸೆಕೆಂಡ್ ಒನ್ ಈಸ್ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಸೆಂಟ್. ನಮ್ಗೆ ಕಾಸ್ಟ್ ಪ್ರೈಸ್ ಕೊಟ್ಟರೆ 60,000. ಹರಿದಾಸ್ ಆ್ಯಂಡ್ ಕಂಪ್ನಿ ಸೆಂಟ್ ಗೂಡ್ಸ್ ಕಾಸ್ಟಿಂಗ್ ₹60,000 ಇರ್ತದೆ. ಸೊ ಇಟ್ ಈಸ್ ಅ ಕಾಸ್ಟ್ ಪ್ರೈಸ್. ಅದನ್ನು ನಾವು ಏನು ಮಾಡಬೇಕು? ಇನ್ವಾಯ್ಸ್ ಪ್ರೈಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗೆ ಇನ್ವಾಯ್ಸ್ ಪ್ರೈಸ್ ಕನ್ವರ್ಟ್ ಮಾಡ್ಕೋಬೇಕು ರೀ? ಇನ್ವಾಯ್ಸ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ 20% ಆನ್ ಕಾಸ್ಟ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ 20% ಆನ್ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟಿದೆ? 60,000 ಇದೆ ಪ್ಲಸ್ 12,000, ಅದು 20% ಆನ್ 60,000. ಅದಕ್ಕೆ ನಾವು ಲೋಡಿಂಗ್ ಅಂತ ಹೇಳ್ತೀವಿ. 12,000 ಇಸ್ ದ ಲೋಡಿಂಗ್. ಲೋಡಿಂಗ್ ಮತ್ತು ಕಾಸ್ಟ್ ಪ್ರೈಸ್ ಸೇರಿಸಿದ ನಂತರ ನಮಗೆ ಇನ್ವಾಯ್ಸ್ ಪ್ರೈಸ್ ಸಿಗ್ತದೆ, ಅದು 72,000. ಕ್ಲಿಯರ್? ಇದನ್ನು ನಿಮ್ಮ ಪ್ರಾಬ್ಲಮ್ದಾಗ ಕಾಸ್ಟ್ ಪ್ರೈಸ್ ಕೊಟ್ಟಿದ್ರು ಮತ್ತು ನೀವು ಪ್ರಾಬ್ಲಮನ್ನು ಇನ್ವಾಯ್ಸ್ ಪ್ರೈಸ್ನಾಗ ಬಿಡಿಸ್ತಿದ್ರಿ ಅಂದರೆ ಕಾಸ್ಟ್ ಪ್ರೈಸ್ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು ಇನ್ವಾಯ್ಸ್ ಪ್ರೈಸ್ಗೆ. ಕ್ಲಿಯರ್? ಮತ್ತು ಅದನ್ನು ವರ್ಕಿಂಗ್ ನೋಡಿದಾಗ ತೋರಿಸ್ಬೇಕು. ದೆನ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸೇಲ್ಸ್ ಪ್ರೊಸೀಡ್. ಟೋಟಲ್ ಸೇಲ್ಸ್ ಪ್ರೊಸೀಡ್ ಎಷ್ಟು ಸೇಲ್ ಮಾಡ್ಯಾರ ಅವರು? 4/5 ಆಫ್ ಗೂಡ್ಸ್ sold for ₹90,000. Clear here? So sale proceed is 90,000. Then calculation of commission. 15% ordinary commission plus 5% del creditor commission on sales. Sales ಎಷ್ಟಾಗಿದ್ರಿ? 90,000 ಅದ. ಸೊ 20%, 15% plus 5% is equal to 20% on 90,000. So total commission is 18,000. Clear? Then calculation of value of closing stock. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿತಿಲ್ಲಿ? ಗೂಡ್ಸ್ ಸಪ್ಲೈಡ್ ಮೈನಸ್ 4/5 ಆಫ್ ಗೂಡ್ಸ್ ಸೋಲ್ಡ್. ಸೊ 4/5 ಆಫ್ ಗೂಡ್ಸ್ ಸೋಲ್ಡ್ ಎಷ್ಟದ? ಸೆಂಟ್ ಎಷ್ಟಾಗ್ಯದ? 72,000 ಇನ್ವಾಯ್ಸ್ ಪ್ರೈಸ್ ಗೂಡ್ಸ್ ಕಳಿಸಿದ್ದಾರೆ. ಅದರೊಳಗಿಂದ ಎಷ್ಟು ಮಾರಾಟ ಮಾಡಿರಂದ್ರೆ 57,600 ವರ್ತ್ ರುಪೀಸ್ ಗೂಡ್ಸನ್ನು 90,000ಗೆ ಮಾರಾಟ ಮಾಡಿರು. ಸೊ ಗೂಡ್ಸ್ ವರ್ತ್ ₹72,000 ಸಪ್ಲೈ ಆಗ್ಯಾವ, ಮೈನಸ್ ಗೂಡ್ಸ್ ವರ್ತ್ ₹57,600 ಸೋಲ್ಡ್. ಈ 57,600 ಹೆಂಗೆ ಬತ್ರಿ? 4/5 ಆಫ್ 72,000 ಎಷ್ಟು ಮಾರಾಟ ಮಾಡ್ಯಾರ ಅವರು? 4/5 ಆಫ್ ಗೂಡ್ಸ್ ಸೆಂಟ್ ಅಂತ ಹೇಳ್ಯಾರ. ಸೊ ಗೂಡ್ಸ್ ಸೆಂಟ್ ಈಸ್ 72,000. 4/5 ಆಫ್ 72,000 ಈಸ್ 57,600. ಅಷ್ಟು ಗೂಡ್ಸನ್ನು, ಅಷ್ಟು ವ್ಯಾಲ್ಯೂ ಗೂಡ್ಸನ್ನು 90,000ಗೆ ಮಾರಾಟ ಮಾಡಿರು ಈ ರೀತಿ. ಸೊ ಉಳಿತು ಎಷ್ಟು ಅವನಿಗೆ? 14,400 ಉಳಿತು. ಸೊ 72,000 ಮೈನಸ್ 57,600 ಈಸ್ ಈಕ್ವಲ್ ಟು 14,400 ಈಸ್ ಅನ್ಸೋಲ್ಡ್ ಗೂಡ್ಸ್. ಅನ್ಸೋಲ್ಡ್ ಗೂಡ್ಸ್ ಎಷ್ಟು ಉಳಿತು ಅವನ ಕಡೆ? 14,400. ಅಲ್ಲಿ ಕೆಳಗೆ ಬಂದ ನೋಡಿ. ಇನ್ವಾಯ್ಸ್ ಪ್ರೈಸ್ ಆಫ್ ಅನ್ಸೋಲ್ಡ್ ಗೂಡ್ಸ್ 1/5 ಆಫ್ ದಿ ಗೂಡ್ಸ್ ಸೆಂಟ್. 1/5 ಆಫ್ ದಿ ಗೂಡ್ಸ್ ಸೆಂಟ್ ಮೀನ್ಸ್ 72,000 ಅದ. 1/5 ಎಷ್ಟು ಆಗ್ತದೆ ರೀ? 14,400 ಆಗ್ತದೆ. ಸೊ ಇನ್ವಾಯ್ಸ್ ಪ್ರೈಸ್ ತೊಗೋತೀವಿ ನಾವು. ಆ್ಯಡ್ ಪ್ರಪೋರ್ಷನೇಟ್ ಶೇರ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್.
incurred by consignor packing and forwarding rupees 1200, then incurred by consignee for freight 4500. ಸೊ 4500 ಮಾತ್ರ ನಾವು ಕನ್ಸಿಡರ್ ಮಾಡಬೇಕು, ಉಳಿದ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಯಾಕಂದರೆ ಅಗ್ರಿಮೆಂಟ್ದಾಗ ಆ ರೀತಿ ಒಂದು ಕಂಡೀಷನ್ ಇದೆ. ಸೊ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ rupees 5700 ಆಗ್ತದೆ. ಅದರದ್ದು 1/5 ಅಂದರೆ ಎಷ್ಟು ಗೂಡ್ಸ್ ಎಷ್ಟು ಉಳಿದಾವೆ, 1/5 ಉಳಿದಾವೆ. 1/5 ಎಷ್ಟು ಆಗ್ತಂದ್ರೆ 1140. ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ 15,540. ಕ್ಲಿಯರ್. ದೆನ್ ಈಗ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್ ಎಷ್ಟದ, ಇನ್ವಾಯ್ಸ್ ಪ್ರೈಸ್ 72,000 ಇದೆ. ಅದರದ್ದು 1/6 ಅಂದರೆ ಎಷ್ಟಾಗ್ತದೆ, 12,000 ಆಗ್ತದೆ. ಕ್ಲಿಯರ್, ಅದು ಲೋಡಿಂಗ್. ದೆನ್ ಲೋಡಿಂಗ್ ಆನ್ ಕನ್ಸೈನ್ಮೆಂಟ್ ಸ್ಟಾಕ್. ಸೊ 14,400 ಮಾತ್ರ ತೊಗೋಬೇಕಿಲ್ಲ, ನಾವು 15,540 ತೊಗೋಕ್ಕಾಗೋದಿಲ್ಲ. ಬಿಕಾಸ್ ಅಲ್ಲಿ ಖರ್ಚನ್ನು ಕೂಡ್ಸೀವಿ 1,140. ಅದ್ರ ಮ್ಯಾಗ ನಾವು ಲೋಡಿಂಗ್ ತೆಗಿಯಕ್ಕೆ ಬರೋದಿಲ್ಲ. ಲೋಡಿಂಗ್ ಎದ್ರ ಮ್ಯಾಗಪ್ಪ ಅಂದರೆ ಇನ್ವಾಯ್ಸ್ ಪ್ರೈಸ್ ಆಫ್ ಅನ್ಸೋಲ್ಡ್ ಗೂಡ್ಸ್ ಮ್ಯಾಗ ಮಾತ್ರ ತೆಗಿತೀವಿ. ಸೊ 1/6 ಆನ್ 14,400 ಈಸ್ ಈಕ್ವಲ್ ಟು 2,400. ಸೊ ಇಷ್ಟು ವರ್ಕಿಂಗ್ ನೋಟನ್ನು ನೀವು ಮಾಡ್ಕೋಬೇಕಾಗ್ತದೆ. ದೆನ್ ನೆಕ್ಸ್ಟ್ ನಾವು ಲೇಜರ್ ಅಕೌಂಟ್ಸ್ಗೆ ಬರೋಣ. In the books of Haridas and Company, consignor. First ಏನು ತಗೋತೀರಿ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಮ್ಯಾಗ ನಾವು ಕನ್ವರ್ಟ್ ಮಾಡೀವಿ, ಆ ಅಮೌಂಟನ್ನು ತೊಗೋತೀವಿ. ಕಾಸ್ಟ್ ಪ್ರೈಸ್ 60,000 ಇದೆ, ಬಟ್ ಅದನ್ನು ಇನ್ವಾಯ್ಸ್ ಪ್ರೈಸಿಗೆ ಕನ್ವರ್ಟ್ ಮಾಡಿದಾಗ 72,000 ಆಗ್ತದೆ. ಸೊ 72,000 ನಾವಿಲ್ಲಿ ತೊಗೋತೀವಿ. ಟು ಕ್ಯಾಶ್ ಆರ್ ಬ್ಯಾಂಕ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಎಷ್ಟು ಖರ್ಚು ಮಾಡ್ಯಾನ್ರಿ, ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ 1,200 ಮಾಡ್ಯಾನ, ಅದನ್ನು ನಾವಿಲ್ಲಿ ಎಂಟ್ರಿ ತೊಗೋತೀವಿ. ದೆನ್ ಟು ಜಮೀನ್ದಾಸ್ ಅಕೌಂಟ್ ಕನ್ಸೈನಿ ಎಷ್ಟು ಖರ್ಚು ಮಾಡ್ಯಾನ. ಸೊ ಟೋಟಲ್ ಖರ್ಚು ಮಾಡಿದ 4,500 ಫ್ರೈಟ್, ದೆನ್ ಗೋಡೌನ್ ರೆಂಟ್, ಆಮೇಲೆ ಮತ್ತೇನೇನು ಮಾಡ್ಯಾನ ಅವನು, ಗೋಡೌನ್ ರೆಂಟ್ ಮಾಡ್ಯಾನ, ಇನ್ಸೂರೆನ್ಸ್ ಮಾಡ್ಯಾನ, ಮಿಸ್ಲೇನಿಯಸ್ ಮಾಡ್ಯಾನ. ಈ ಗೋಡೌನ್ ರೆಂಟ್, ಇನ್ಸೂರೆನ್ಸ್, ಮಿಸ್ಲೇನಿಯಸ್ ಇಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟಿಗೆ ತೊಗೊಂಗಿಲ್ಲ, ಯಾಕಂದರೆ ಅಗ್ರಿಮೆಂಟ್ದಾಗ ಆ ರೀತಿ ಇದೆ. ಕ್ಲಿಯರ್. ಅದಕ್ಕಾಗಿ ನಾವೇನು ಮಾಡ್ತೀವಿ, 4,500 ಮಾತ್ರ ತೊಗೋತೀವಿ. ದೆನ್ ನೆಕ್ಸ್ಟ್ ಟು ಜಮೀನ್ದಾಸ್ ಅಕೌಂಟ್ ಕಮಿಷನ್. ಈಗಾಗಲೇ ನಾವು ವರ್ಕಿಂಗ್ ನೋಟ್ 4 ಮಾಡೀವಿ, 18,000 ಅದ. ಕ್ಲಿಯರ್. ದೆನ್ ಕ್ರೆಡಿಟ್ ಸೈಡ್ ಬಂದಾಗ ಬೈ ಜಮೀನ್ದಾಸ್ ಅಕೌಂಟ್ ಕನ್ಸೈನಿ, ದಟ್ ಈಸ್ ಸೇಲ್ಸ್ ಪ್ರೊಸೀಡ್, ವರ್ಕಿಂಗ್ ನೋಟ್ ನಂಬರ್ 3, ದಟ್ ಈಸ್ 90,000. ಕ್ಲಿಯರ್ಲಿ ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಿದ್ದಾರೆ 90,000 ಇರ್ತೀವಿ. ದೆನ್ ಬೈ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ನಾವು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡೀವಿ. ವರ್ಕಿಂಗ್ ನೋಟದೊಳಗೆ ವರ್ಕಿಂಗ್ ನೋಟ್ ನಂಬರ್ 5, 15,540. ದೆನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಇಲ್ಲಿ ಲೋಡಿಂಗನ್ನು ತೆಗಿತೀವಿ ನಾವು. ವರ್ಕಿಂಗ್ ನೋಟ್ ನಂಬರ್ 6, ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್ ಎಷ್ಟು ರೀ, 12,000. ಅಂದರೆ 1/6 ಆನ್ 72,000 ಮಾಡಿದರೆ ನಮಗೆ 12,000 ಬರ್ತದೆ. ದೆನ್ ಈ ಕಡೆ ಡೆಬಿಟ್ ಸೈಡ್ ಕ್ಲೋಸಿಂಗ್ ಸ್ಟಾಕ್ ಮ್ಯಾಗಿಂದ ನಾವು ಲೋಡಿಂಗ್ ತೆಗಿತೀವಿ. ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ವರ್ಕಿಂಗ್ ನೋಟ್ ನಂಬರ್ 7 ಅದನ್ನು ನಾವು ಎಲ್ಲಿ ಕಳಿಸ್ತೀವಪ್ಪ ಅಂದರೆ ಟು ಸ್ಟಾಕ್ ರಿಸರ್ವ್ ಅಂತ ಕಳಿಸ್ತೀವಿ. ಕ್ಲಿಯರ್. 2,400. ಸೊ ಬ್ಯಾಲೆನ್ಸಿಂಗ್ ಫಿಗರ್ 19,440 ಈಸ್ ದಿ ಪ್ರಾಫಿಟ್. ಕ್ಲಿಯರ್. ಇನ್ನು ಜಮೀನ್ದಾಸ್ ಅಕೌಂಟ್, ಕನ್ಸೈನಿ ಅಕೌಂಟ್, ಇಲ್ಲಿ ಕ್ರೆಡಿಟ್ ಸೈಡ್ ಮತ್ತು ಡೆಬಿಟ್ ಸೈಡ್ ಅವನ ಹೆಸರಿದಾವೆ ನೋಡ್ರಿ. ಟು ಜಮೀನ್ದಾಸ್ ದೆನ್ ಬೈ ಜಮೀನ್ದಾಸ್. ಅವನು ಜಸ್ಟ್ ನಾವು ಏನು ಮಾಡ್ತೀವಪ್ಪ ಅಂದರೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಸೈಡ್ ಬೈ ಜಮೀನ್ದಾಸ್ ಅದ, ಅದನ್ನು ನಾವು ಇಲ್ಲಿ ಜಮೀನ್ದಾಸ್ ಅಕೌಂಟಿಗೆ ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ ಪ್ರೊಸೀಡ್ 90,000 ತೊಗೋತೀವಿ. ದೆನ್ ಡೆಬಿಟ್ ಸೈಡ್ 2 ಸಲ ಇದೆ. ಟು ಜಮೀನ್ದಾಸ್ ಎಕ್ಸ್ಪೆನ್ಸಸ್ 4,500 ಇದೆ, ದೆನ್ ಕಮಿಷನ್ ಇದೆ. ಅವನು 2 ಎಂಟ್ರಿ ಇಲ್ಲಿ ತೊಗೋತೀವಿ. ಅದಕ್ಕೆ ಪೂರ್ವ ಅಡ್ವಾನ್ಸ್ ಕೊಟ್ಟಿದ್ರಂದ್ರೆ ಅದನ್ನು ಮೊದಲು ತೊಗೋತೀವಿ. ಬೈ ಬಿಲ್ಸ್ ರಿಸೀವಬಲ್, ಅಡ್ವಾನ್ಸ್ ರಿಸೀವ್ಡ್ 35,000. ದೆನ್ ಬೈ ಕನ್ಸೈನ್ಮೆಂಟ್ ಎಕ್ಸ್ಪೆನ್ಸಸ್ ಬೈ ಕನ್ಸೈನಿ ಫ್ರೈಟ್ ವೇರಬಲ್ ಟು ದಿ ಜಮ್ನಗರ್ 4,500. Then consignment commission 18,000. So balancing that is 32,500 paid through the dropped. ಅದಕ್ಕೆ ನಾವೇನು ಮಾಡ್ತೀವಿ, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಇಲ್ಲಿ ಹೆಸರು ಕೊಡ್ತೀವಿ, ಬ್ಯಾಲೆನ್ಸಿಂಗ್ ಫಿಗರ್. ದೆನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಅಲ್ಲಿ ಡೆಬಿಟ್ ಸೈಡ್ ಇದೆ. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅದ್ರ ಕನ್ಸೈನ್ಮೆಂಟ್ ಅಕೌಂಟ್ಗೆ ಇಲ್ಲಿ ನಾವು ಅದನ್ನು ಕ್ರೆಡಿಟ್ ಮಾಡ್ತೀವಿ. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅದ್ರಲ್ಲಿ 72,000. ದೆನ್ ಕನ್ಸೈನ್ಮೆಂಟ್ ಅಕೌಂಟ್ದೊಳಗೆ ಕ್ರೆಡಿಟ್ ಸೈಡು ಒಂದಿದೆ, ಅದು ಲೋಡಿಂಗ್ ಇದೆ. ಆ ಲೋಡಿಂಗನ್ನು ಇಲ್ಲಿ ಡೆಬಿಟ್ ಮಾಡ್ತೀವಿ. ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್ 12,000 ಅಂತೇಳಿ.
ಸೊ ರಿಮೈನಿಂಗ್ ಅಮೌಂಟ್ 60,000 ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ ರೀ 60,000 ಅದನ್ನು ನಾವೇನು ಮಾಡ್ತೀವಿ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಈ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ದೆನ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ಸ್ಟಾಕ್ ನಾವು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡೀವಿ. ಅದು ಕನ್ಸೈನ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ದ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಂತೇಳಿ ಇಲ್ಲಿ ನಾವೇನು ಮಾಡ್ತೀವಿ ಟು ಕನ್ಸೈನ್ಮೆಂಟ್ ಅಕೌಂಟ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ 15,540 ಅದನ್ನೇನು ಮಾಡ್ತೀವಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಟ್ಟು ಅಕೌಂಟ್ ಕ್ಲೋಸ್ ಮಾಡ್ತೀವಿ. ದೆನ್ ಕನ್ಸೈನಿ ಅಕೌಂಟ್. ಸೊ ಕನ್ಸೈನಿ ಅಕೌಂಟ್ ಈಗಾಗಲೇ ನಾವು ಏನು ಮಾಡೀವಪ್ಪ ಅಂದ್ರೆ ಸೇಲ್ಸ್ ಪ್ರೊಸೀಡ್ ತೊಗೊಂಡೀವಿ 90,000 ಅದ. ಅದಕ್ಕೆ ಏನೇನು ಖರ್ಚು ಮಾಡ್ಯಾವ ನಾವು ಇಲ್ಲಿ ತೊಗೋತೀವಿ ನಾವು ಟು BPA. ಅಲ್ಲಿ ನಾವು ಕನ್ಸೈನಿ ಅಕೌಂಟ್ದೊಳಗೆ ಬಿಲ್ಸ್ ರಿಸೀವಬಲ್ ಅದ, ಇಲ್ಲಿ ಏನು ಮಾಡ್ತೀವಿ ಬಿಲ್ಸ್ ಪೇಯಬಲ್ ಮಾಡ್ತೀವಿ. ಯಾಕಂದ್ರೆ ಕನ್ಸೈನಿ ಅಕೌಂಟ್ದೊಳಗೆ ನಾವು ಈಗ ಕೂತು ಬಿಡ್ಸತ್ತೀವಿ. ಸೊ ನಾವು ಏನು ಪೇಡ್ ಮಾಡ್ತಲ್ಲ ಅದು ಬಿಲ್ಸ್ ಪೇಯಬಲ್ ಆಗ್ತದೆ 35,000. ದೆನ್ ಟು ಕ್ಯಾಶ್ ಆರ್ ಬ್ಯಾಂಕ್ ಫ್ರೈಟ್ 4,500. ಬೈ ಕಮಿಷನ್ 18,000. ಸೊ ಬ್ಯಾಲೆನ್ಸಿಂಗ್ ಈಸ್ 32,500 ಬ್ಯಾಲೆನ್ಸ್ ಪೇಯ್ಡ್ ಆಗ್ತದೆ. ಸೊ ಇಷ್ಟು ಅಕೌಂಟ್ ಬಿಡಿಸಿದಾಗ ಯು ವಿಲ್ ಗೆಟ್ 15 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.